ಇನ್ನು ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ರಣಕಹಳೆಯನ್ನ ಊದ್ತಿದೆ. ದೇಶದ ನಾನಾ ಮೂಲೆಗಳಿಂದ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ. ದೆಹಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇನ್ನು ಮತ್ತೊಂದು ಕಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆಯೇ ದೆಹಲಿಗೆ ಹೋಗಿದ್ದಾರೆ. ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ನಡೆಸ್ತಾ ಇರುವಂತ ಸಮರ ಇದು. ಅಭಿಯಾನದ ಮೂಲಕ ಸಹಿ ಸಂಗ್ರಹವನ್ನು ಕೂಡ ಕಾಂಗ್ರೆಸ್ ನಡೆಸಿದೆ. ಇನ್ನು ಕರ್ನಾಟಕದಲ್ಲೂ ಕೂಡ ಮತಗಳ ಬಗ್ಗೆ ಜನರಿಂದ ಸಹಿ ಸಂಗ್ರಹವನ್ನು ಮಾಡಲಾಗಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯುವಂತಹ ಪ್ರತಿಭಟನೆ ದೇಶದ ಮೂಲೆ ಮೂಲೆಗಳಿಂದ ಸಾವಿರಾರು ಕಾರ್ಯಕರ್ತರು ಆಗಮಿಸಿದ್ದಾರೆ. 1,500 ಜನಕ್ಕೆ ಅಕಾಮಿಡೇಷನ್ ಮಾಡಿದ್ದೀವಿ. ಅವರವರೇ ಸುಮಾರು 2,000ಕ್ಕೂ ಹೆಚ್ಚು ಜನ ಅಕಾಮಿಡೇಷನ್ ಮಾಡ್ಕೊಂಡಿದ್ದಾರೆ. ಫ್ಲೈಟಲ್ಲೂ ಬಂದಿದ್ದಾರೆ, ಟ್ರೈನಲ್ಲೂ ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಸುಮಾರು ಹೆಚ್ಚು ಕಮ್ಮಿ 3,500ರಿಂದ 4,000 ಜನ ಬಂದಿದ್ದಾರೆ. 1,42,00,000 ಸಿಗ್ನೇಚರ್ನ ಮಾಡಿದ್ದಾರೆ. ನೋಡಿ ಉತ್ಸಾಹ ಯಾವ ರೀತಿ ಇದೆ ಅನ್ನೋದಕ್ಕೆ ಇಲ್ಲಿ ಸೇರಿರುವಂಥ ಎಲ್ಲ ನಾಯಕರುಗಳೇ ಸಾಕ್ಷಿ. ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ನಾಯಕರು ಕಾರ್ಯಕರ್ತರು ಕೂಡ ಯಾವ ಕಾರಣಕ್ಕೂ ಈ ದೇಶದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ನ ಉಳಿಸ್ಕೊಳ್ಬೇಕು, ಈ ಮತದಾನದ ಹಕ್ಕನ್ನು ಕಾಪಾಡಬೇಕು, ಕಾಂಗ್ರೆಸ್ ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆನ ನಾವೆಲ್ಲ ಉಳಿಸ್ಕೊಳ್ಬೇಕು ಅಂತೇಳಿ ಎಲ್ಲ ಬಂದಿದ್ದಾರೆ. ಅವರು ಯಾರು ಇವತ್ತು ಇಲ್ಲಿಗೆ ಬಂದು ಆಗಮಿಸಿದ್ದಾರೆ. ಇಂಥ ಒಂದು ಬಿಜೆಪಿಯವರು ಕೇಂದ್ರ ಸರ್ಕಾರ ಬೆಂಗಳೂರು ಡೆಲ್ಲಿಗೆ ಬರೋ ವಾಹನಗಳನ್ನೆಲ್ಲ ತಡೆದಿದ್ದಾರಂತೆ. ಈಗ ಬೆಳಗ್ಗೆ ಬಂದಂಥ ಮಾಹಿತಿ ನನಗೆ, ಯಾರನ್ನೂ ಎಂಟ್ರಿ ಮಾಡೋಕ್ಕೆ ಬಿಡ್ತಾ ಇಲ್ಲ ವೆಹಿಕಲ್ಗಳು ಅಂತೇಳಿ. ಸೊ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಎಷ್ಟು ಸಾವಿರ ಜನ ಸೇರ್ತಾರೆ, ಯಾಕೆ ಇಷ್ಟು ಗಾಬರಿ ಮಾಡ್ಕೊಳ್ತಾ ಇದ್ದಾರೆ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಗೊತ್ತಿಲ್ಲ. ಅದು ನಮ್ಮ ಧ್ವನಿ ಯಾರು ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ದೇಶದ ಪರವಾಗಿ, ಜನರ ಪರವಾಗಿ 140 ಕೋಟಿ ಜನಸಂಖ್ಯೆಯ ಮತದಾನದ ಹಕ್ಕನ್ನು ಅವರಿಗೆ ಉಳಿಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹೊರತು ಇದರಲ್ಲೇನು ರಾಜಕಾರಣ ಏನಿಲ್ಲ. ಇಲ್ಲಿ ಇವತ್ತು ಕಾಂಗ್ರೆಸ್ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಇದರ ಕುರಿತಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ BK ಹರಿಪ್ರಸಾದ್ ಅವರಿದ್ದಾರೆ. ಸರ್, ಇವತ್ತಿನ ಪ್ರತಿಭಟನೆಯ ಕುರಿತಾಗಿ ಹೇಳೋದಾದ್ರೆ, ಇದೊಂದು ಐತಿಹಾಸಿಕವಾದ ಪ್ರತಿಭಟನೆ. 2014 ನಂತರ ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ಶಾಸಕರನ್ನು ಖರೀದಿ ಅಥವಾ ಕಳ್ಳತನ ಮಾಡ್ತಕ್ಕಂಥ ಕೆಲಸದಲ್ಲಿ ಪಾಲ್ಗೊಂಡಿದ್ದರು. 2019 ನಂತರ ಅವರಿಗೆ ಖರೀದಿ ಮಾಡಲಿಕ್ಕೆ ಯಾರು MLAಗಳು ಸಿಗ್ತಾ ಇಲ್ಲ. ಆದ್ದರಿಂದ ನೇರವಾಗಿ ಮತಪಟ್ಟಿಯಲ್ಲಿ ಮತಪಟ್ಟಿಯಲ್ಲಿ ಇರ್ತಕ್ಕಂಥ ಹೆಸರುಗಳನ್ನು ಈಗಾಗಲೇ ಕಳ್ಳತನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಒಂದು ಐತಿಹಾಸಿಕವಾದಂಥ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ರಾಮಲೀಲಾ ಮೈದಾನದಲ್ಲಿ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಲೀಡರ್ ಆಫ್ ಅಪೋಸಿಷನ್ ಲೋಕಸಭಾದಲ್ಲಿ ನಮ್ಮೆಲ್ಲ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿಯವರು, ನಮ್ಮೆಲ್ಲರಿಗೂ ಸಹ ನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧಿಯವರು ಮತ್ತು ACC ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿಯವರೆಲ್ಲರೂ ಸಹ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನೇರವಾಗಿ ಚುನಾವಣೆ ಕಮಿಷನ್, ಎಲೆಕ್ಷನ್ ಕಮಿಷನ್ ಏನಿದ್ದಾರೆ ಜ್ಞಾನೇಶ್ ಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿಯ ಒಂದು ಅಂಗವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನದ ವಿರುದ್ಧ ಇರತಕ್ಕಂಥದ್ದು. ಆದ್ದರಿಂದ ಈ ಪ್ರತಿಭಟನೆ ನಂತರ ಸುಮಾರು 5 ಕೋಟಿ ಸಹಿ ಸಂಗ್ರಹವನ್ನು ಮಾಡಿರ್ತಕ್ಕಂಥ ದಾಖಲೆಗಳನ್ನು ರಾಷ್ಟ್ರಪತಿಗಳಿಗೆ ನಾವು ಅರ್ಪಿಸ್ತೇವೆ. ಸರ್, ಈಗ ಬಿಜೆಪಿ ಆರೋಪ ಮಾಡ್ತಾ ಇರೋದು ಏನಂತಂದ್ರೆ, ಈ ವೋಟ್ ಚೋರಿ ಅನ್ನುವಂಥದ್ದು ಬಿಹಾರದಲ್ಲಿ ಗೊತ್ತಿರೋ ರೀತಿಯಲ್ಲಿ ಫೇಲ್ಯೂರ್ ಆಗಿದೆ. ಇದನ್ನ ಅವರು ಈ ಫೇಲ್ಯೂರ್ ಮುಂದುವರಿಸ್ತಾರೆ ಅನ್ನೋಂಥ ವೋಟ್ ಚೋರಿ ಆಗಿರೋದ್ರಿಂದಾನೇ ಅವ್ರು ಗೆದ್ದಿರ್ತಕ್ಕಂಥದ್ದು. 65 ಲಕ್ಷ ಮತದಾರರ ಪಟ್ಟಿಯಲ್ಲಿ ಅವರು ಕೈ ಬಿಟ್ಟಿರ್ತಕ್ಕಂಥ ಮತದಾರ 65 ಲಕ್ಷ ಅಂದ್ರೇನು ಹುಡುಗಾಟ ಅಲ್ಲ. ಈಗ ಹರಿಯಾಣದಲ್ಲಿ 8 ಕ್ಷೇತ್ರದಲ್ಲಿ 23,000 ವೋಟ್ಗಳನ್ನು ಅವರು ಕಳ್ತನ ಮಾಡಿರ್ತಕ್ಕಂಥದ್ದು ಬಹಳ ಸಾಬೀತಾಗಿದೆ. ಅದು ನಾನು ಹರಿಯಾಣ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥವನು. ನೇರವಾಗಿ ಕಳ್ತನ ಮಾಡ್ತಾ ಇದ್ದಾರೆ. ಇವರು ಕಳ್ತನ ಮಾಡಲಿಲ್ಲ ಅಂತ ಹೇಳಿದ್ರೆ 93 ಸ್ಟ್ರೈಕ್ ರೇಟ್ ಏನಿದೆ ಭಾರತೀಯ ಜನತಾ ಪಾರ್ಟಿ ಬಿಹಾರಲ್ಲಿ 93 ಆಗಕ್ಕೆ ಸಾಧ್ಯನೇ ಇಲ್ಲ. ನಾವು 23% RJD ತಗೊಂಡಿದೆ, 18% 19% BJP ತೆಗೆದುಕೊಂಡು 94 ಸೀಟ್ ಬರುತ್ತೆ ಅಂದರೆ ಎಲ್ಲೋ ಕಳ್ತನ ಮಾಡಿದ್ದಾರೆ ಅಂತ ಅರ್ಥ. ಸರ್, ಇದಕ್ಕೆ ಅಂದ್ರೆ ನಿಮ್ಮ ರ್ಯಾಲಿಗೆ, ದೊಡ್ಡ ಮಟ್ಟದ ರ್ಯಾಲಿಗೆ ಪುಷ್ಟಿ ಕೊಡುವಂತೆ ಕರ್ನಾಟಕದಲ್ಲಿ ಇವತ್ತು SIT ಅಥವಾ CID ಅವರು ಒಂದು ಚಾರ್ಜ್ ಶೀಟ್ ಕೂಡ ಫೈಲ್ ಮಾಡಿರುವಂಥದ್ದು ಯಳಂದ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ. ಅಲ್ಲೂ ಕೂಡ ಬಿಜೆಪಿಯ ಈ ಮಾಜಿ ಶಾಸಕರು ಎಲ್ಲರೂ ಕೂಡ ತಗಲಾಕೊಂಡಿದ್ದಾರೆ. 80 ರೂಪಾಯಿಗೊಂದು ಇದು ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಆಳಂದ್ ಮತ್ತು ಬೆಂಗಳೂರು ಕೇಂದ್ರ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ
ಮತ ಪಟ್ಟಿಯಲ್ಲಿ ಮತದಾರರ ಹೆಸರುಗಳನ್ನು ಕಳ್ಳತನ ಮಾಡಿರ್ತಕ್ಕಂಥ ಬಹಳ ಸ್ಪಷ್ಟವಾಗಿದೆ. ಇದೊಂದು ಉದಾಹರಣೆ. ಅಲ್ಲ, ಇಲ್ಲಿಗೆ ನಿಲ್ಲುತ್ತಾ ಅಥವಾ ಇದ್ರದ್ದು ಇನ್ನೂ ಮುಂದುವರೆದ ಭಾಗ? ಹೋರಾಟ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಇವತ್ತು ಪ್ರತಿಭಟನೆ ಆದ ನಂತರ ನಿರಂತರವಾಗಿ ನಡೀತಾ ಇರುತ್ತೆ. ಇದು BK ಹರಿಪ್ರಸಾದ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.